ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಕರಿರಾಜ ಕಂದರ ರಜತಾದ್ರಿ ಮಂದಿರ ಉರಗ ಕಟಿಬಂಧನ ಮೂಷಿಕ ಚಂದನ ಗಿರಿರಾಜ ಸೂತೆ ಪಾರ್ವತಿ ತನು ಮೃದ್ಭವ ಕರಚತುಷ್ಟಯ ದಶನ ಮೋದಕ ಪಾಶಾಂಕುಶ ದರ ಕುಂಕುಮಾಂಬರ ಲಂಬೋದರ ಶೂರ್ಪಕರ್ಣನೆ ಮಂಗಳಾಂಗ ಭಸ್ಮಾಂಗನೆ ದರಿಪ ಭಂಜನ ಕಳ ಪೂರ್ವ ದೇವತೆಗಳ ಹರಿವಿಶ್ವ ಅಭಿನವ ಪ್ರಾಣೇಶ ವಿಠಲನ ಚರಣವಾರಿಜ ಭೃಂಗ ನತದಯಾಪಾಂಗ. ಮೂರನೇ ಯುಗದಲ್ಲಿ ರುಕ್ಮಿಣಿ ದೇವಿಯಲಿ ಚಾರುದೇಶ್ನೆಂಬ ನಾಮದಲವತರಿಸಿ ಗೌರಿವರನ ವರದ ಕಬ್ಬಿದ ರಕ್ಕಸರ ಕ್ರೂರಿ ಕರ್ಮಿಗಳನ್ನು ಶೌರ್ಯಾಜ್ಞೆಯಿಂದ ಮಾರಿಗುಣಿಸಿ ಭೂಮಿ ಭಾರವನುಳುಹಿದ ತಾರಕಾರಿ ಅನುಜ ನತ ಜನಸುರ ಭೂಜ ಮಾರಪಿತಾಭಿನವ ಪ್ರಾಣೇಶ ವಿಠಲನ ಭೂರಿ ಕರುಣಕ್ಕೆ ಪಾತ್ರ ಶೌರಿ ಹರಿಪುತ್ರ. ಮಾಧವನ ದಯದಿಂದ ಆದಿ ಪೂಜೆಗೆ ಅರ್ಹ ನಾದ ದೇವನು ನೀನು ಮೂರ್ಜಗದಿ ಆ ದೇವದನುಜ ಮನುಜರೆಲ್ಲರೂ ನಿನ್ನ ಆದಿಯಲ್ಲಿ ನಿನ್ನ ಪೂಜಿಪರು. ಬಾದರಾಯಣ ಪೆಳ್ದ ಪುರಾಣಗಳ ಬರೆದು ಸಾಧು ಸಜ್ಜನರಿಗೆ ಮೋದವಿತ್ತೆ ಶ್ರೀಧವಾಭಿನವ ಪ್ರಾಣೇಶ ವಿಠಲನ ಪಾದ ಭಜನೆ ಇತ್ತು ಮೋದ ಕೊಡು ನಿತ್ಯ. ಶ್ರೀರಾಮಚಂದ್ರನು ಸೇತು ಮುಖದಿ ನಿನ್ನ ಆರಾಧಿಸಿದನು ಸ್ಥಾಪಿಸಿ ಪೂಜಿಸಿ ಆ ರಾವಣನುಜ ವಿಭೀಷಣರ್ಚಿಸೆ ಭೂರಿ ಲಂಕಾಪುರ ರಾಜ್ಯವ ಪಡೆದನು ಶೌರ್ಯಾಜ್ಞದಿ ನಿನ್ನ ಪೂಜಿಸಿ ಧರ್ಮಜ ಭಾರತ ಯುದ್ಧದಿ ಜಯಶೀಲನಾದನು. ಕೌರವೇಂದ್ರನು ನಿನ್ನ ಭಜಿಸದ ಕಾರಣ ಪಾರಬಂಧುಗಳೊಡನೆ ವಿಲಯವ ಪೊಂದಿದ ವಾರಿದಿ ಸುತ ನಿನ್ನ ಅಪಹಾಸ್ಯ ಮಾಡಿದ ಕಾರಣ ಲೋಕದಿ ಕಳಹೀನನಾದನು. ಆರನೇ ಮಾಸದಿ ಸಿತ ಚತುರ್ಥಿಯ ದಿನ ಹೇರಂಬನೆ ನಿನ್ನ ವರ್ಧಂತಿಯುತ್ಸವ ಮೂರು ಲೋಕದಿ ಜನ ಪಾರ ಹರ್ಷದಿಂದ ಆರಾಧಿಸಿ ನಿನ್ನ ಸೇವಿಸಿ ನಲಿವರು. ಮಾರಮಣನ ದಯವೆಂತುಂಟೋ ನಿನ್ನಲ್ಲಿ ಪಾರೋಗಾಣೆನು ನಿನ್ನ ಮಹಿಮೆಗೆ ನಮೋ ನಮೋ. ವಾರಿ ಜೋದರ ತಾನೇ ತತ್ವೇಶರಡಗೂಡಿ ಸರ್ವ ಜೀವರಳಿದ್ದು ಕಾರ್ಯ ಮಾಡುವನೆಂಬ ಚಾರು ಸುಜ್ಞಾನವ ಕರುಣಿಸು ಪಾಲಿಸು ಬೇರೊಂದು ಬಯಸೇನು ಬಿಜ್ಜೋದರ ನಿನ್ನ. ವಾರಿಜಾಕ್ಷಾಭಿನವ ಪ್ರಾಣೇಶ ವಿಠಲನ ಚಾರು ಚರಣಗಳಲ್ಲಿ ಮನವ ನಿಲ್ಲಿಸೋ ಜೀಯ. ಸಿದ್ಧಿ ವಿನಾಯಕ ವಿದ್ಯ ಪ್ರದಾಯಕ ಸದ್ಯೋಜಾತನ ಮುದ್ದು ಮೊಹದ ಸುತ ಬುದ್ಧಿ ವಿಷಯ ದಿಹ ಬುದ್ಧಿ ಮನಗಳನ್ನು ತಿದ್ದಿ ಜ್ಞಾನ ಬಕುತಿಗಳಿತ್ತು ಹರಿಪದ ಪದ್ಮಯುಗದಿ ಸದ ಮಗ್ನವಗಿಸಿ ಇರಿಸಯ್ಯ. ಬದ್ಧಾಂಜಲಿಯಾಗಿ ಪ್ರಾರ್ಥಿಪೆ ಗಗನೇಶ ಮಧ್ವಾಂತರ್ಗತ ಹರಿಗುಣಗಾಯನ ಪದ್ಯ ಸುಳಾದಿಗಳಿಂದ ಮಾಡಿ ಪಾಡುತ್ತಾ ಮಧ್ವಪನೊಲಿಸಿದ ದದಿಶಿದ ನಿಲಯನೆ. ಮಧ್ವಪತಿ ಅಭಿನವ ಪ್ರಾಣೇಶ ವಿಠಲನ ಪದಪದ್ಮಗಳಲ್ಲಿ ದೃಢಭಕ್ತಿ ನೀಡು. ಮೀನಾಂಕಜಿತನೆ ಸುಜ್ಞಾನ ಪಾಲಿಸೋ ಜೀಯ ಮಾನದ ಅಭಿನವ ಪ್ರಾಣೇಶ ವಿಠಲನ ಪ್ರಿಯ. ಮೀನಾಂಕಜಿತನೆ ಸುಜ್ಞಾನ ಪಾಲಿಸೋ ಜೀಯ ಮಾನದ ಅಭಿನವ ಪ್ರಾಣೇಶ ವಿಠಲನ ಪ್ರಿಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವಾಗ ಗಜಾನನ ಸುಳಾದಿಯ ಅರ್ಥವನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಾಹಂಕರ್ತ ಹರಿಕರ್ತ ದೇವರು ನುಡಿಸಿದ್ದೇ ನಾವು ನುಡಿಯೋದು. ಕರಿರಾಜ ಕಂದರ ರಜತಾದ್ರಿ ಮಂದಿರ. ಕರಿರಾಜ ಕರಿರಾಜ ಅಂತಂದ್ರೆ ಕರಿ ಅಂದ್ರೆ ಆನೆ ಎಲಿಫೆಂಟ್, ರಾಜ ಅಂದ್ರೆ ಕಿಂಗ್ ಅಂದ್ರೆ ಎಲಿಫೆಂಟ್ನಾಗೆ ಕಿಂಗ್ ದೊಡ್ಡ ಎಲಿಫೆಂಟ್. ಕಂದರ ಅಂದ್ರೆ ಕಂಠವರಿಗೆ ಎಲಿಫೆಂಟ್ ಇದ್ದಾತ ಅಂತ ಅರ್ಥ. ನಮ್ ಗಣಪನ್ಗೆ ಕಂಠದವರೆಗೆ ಎಲಿಫೆಂಟ್ದು ಮುಖ ಇದೆ ಅಂದ್ರೆ ಮುಖ ಇದೆ ಅಲ್ಲ, ಕಂಠದವರೆಗೆ ಅಂತ ಅರ್ಥ. ರಜತಾದ್ರಿ ಮಂದಿರ ಅಂದ್ರೆ ಕೈಲಾಸ ಪರ್ವತನ್ನೇ ಮಂದಿರವಾಗಿ ಇದ್ದವನು. ಅವರಪ್ಪ ಅಮ್ಮ ಕೈಲಾಸ ಪರ್ವತದಲ್ಲೇ ಇರೋದು, ಹೀಗಾಗಿ ಕೈಲಾಸ ಪರ್ವತನ್ನೇ ಅವನ ಮಂದಿರ. ಉರಗ ಕಟಿ ಬಂಧನ. ಉರಗ ಅಂದ್ರೆ ಹಾವು, ಸ್ನೇಕ್. ಕಟಿ ಅಂದ್ರೆ ನಡುವು, ಸೊಂಟ ಅಂತಾರೆ, ನಡುವು ಅಂತಾರೆ. ವೇಸ್ಟ್ಗೆ
ಹಾವು ಸ್ನೇಕ್ ಅನ್ನ ಕಟ್ಟಿರ್ತಾರಲ್ಲ, ಉಡ್ದಾರವಾಗಿ ಕಟ್ಟಿರ್ತಾರೆ. ಅದು ಅದಕ್ಕೆ ಅದನ್ನ ಉರಗ ಕಟಿಬಂಧನ ಅಂತ ಹೇಳಿ ಅಂಬೋದು. ಆಮೇಲೆ ಮೂಷಿಕ ಶಂದನ. ಶಂದನ ಅಂದ್ರೆ ವಾಹನ, ರಥ. ಮೂಷಿಕ ಅಂದ್ರೆ ಇಲಿಚಿ, ರ್ಯಾಟ್ನೇ ವಾಹನವಾಗಿ ಇದ್ದಿದಾತ ಅಂತ ಅರ್ಥ ಬರುತ್ತೆ. ಆಮೇಲೆ ಗಿರಿರಾಜ ಸುತೆ ಪಾರ್ವತಿ ತನು ಮೃದ್ಭವ. ಗಿರಿರಾಜ ಗಿರಿರಾಜ ಅಂದ್ರೆ ಗಿರಿ ಅಂದ್ರೆ ಮೌಂಟೇನ್ ರಾಜ, ಆತನ ಮಗಳು ಪಾರ್ವತಿ ತನೂಲಿಂದ ಉದ್ಭವಿಸಿದಾತ ಅಂತ ಹೇಳಿ ಗಜಾನನಗ ಹೇಳೋದು. ಹಾಗೆ ಕರ ಚತುಷ್ಟಯ ದಶನ, ಮೋದಕ ಪಾಶಾಂಕುಶ. ಆತನ್ಗೆ 4 ಕೈಗಳಿದೆ. ದಶನ ಅಂತಂದ್ರೆ ಹಲ್ಲು, ದೊಡ್ಡ ಹಲ್ಲಿದೆ. ಆದ್ಮೇಲೆ ಪಾಶ ಅಂಕುಶ ಅಂಬೋ ವೆಪನ್ಸ್ ಇದಾವೆ. ದರ ಕುಂಕುಮಾಂಬರ ಲಂಬೋದರ, ಇವರು ಆತನ ಹೆಸರುಗಳು. ಲಂಬೋದರ ಅಂದ್ರೆ ದೊಡ್ಡ ಉದರ ಇದ್ದವನು ಅಂತೇಳಿ. ಲಂಬ ಅಂತಂದ್ರೆ ದೊಡ್ಡದು, ಉದರ ಅಂದ್ರೆ ಹೊಟ್ಟೆ, ಸ್ಟಮಕ್. ಸೊ ದೊಡ್ಡ ಸ್ಟಮಕ್ ಇದ್ದಿದ್ದಾತಗೆ ಲಂಬೋದರ ಅಂಬೋ ಯೂಸ್ ಮಾಡ್ತಾರೆ. ಶೂರ್ಪಕರ್ಣನೆ ಅಂದ್ರೆ, ಶೂರ್ಪ ಅಂತಂದ್ರೆ ಏನಂತಾರೆ ಅದನ್ನ, ಮರ ಅಂದ್ರೆ ಅಕ್ಕಿ ಅವು ಹಸಿರು ಮಾಡ್ತೀವಲ್ಲ ನಾವು, ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಮರ ಅಂತ ಹೇಳ್ತೀವಿ ಅದನ್ನ. ಆ ಮರದಂತ ಕಿವಿ ಇದ್ದವನು ಅಂತ ಹೇಳಿ, ದೊಡ್ಡ ಕಿವಿ ಇದ್ದವನು. ಮಂಗಳಾಂಗ, ಯಾವಾಗ್ಲೂ ಮಂಗಳ ಒಳ್ಳೇದು ಕೊಡೋನು. ಭಸ್ಮಾಂಗನೆ ಅಂತಂದ್ರೆ ಅವರಪ್ಪ ಭಸ್ಮ ಧರಿಸಿ ಇರ್ತಾನೆ ಅಂತ ಹೇಳಿ. ದರಿಪ ಭಂಜನ ಕಳ ಪೂರ್ವ ದೇವತೆಗಳ, ಎಲ್ಲ ದೇವರಿಗಿಂತ ಮುಂಚೆ ಆತನ್ನ ಧರಿಸ್ತಾರೆ, ಆತನ್ನೇ ವರ್ಷಿಪ್ ಮಾಡ್ತಾರೆ, ಆತನ್ನೇ ನಾವು ಪೂಜೆ ಮಾಡ್ತೀವಿ. ಆತನ್ಗೆ ಪೂಜೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಅದರ ಅರ್ಥ ಇನ್ನೊಂದು ಬರುತ್ತೆ. ಆತನ ಅಂತರಂಗವಾಗಿ ವಿಶ್ವಂಬರ ಮೂರ್ತಿ ಪರಮಾತ್ಮ ಇರ್ತಾನೆ, ಭಗವಂತ ಇರ್ತಾನೆ, ಆತನ ಪೂಜೆ ಮಾಡ್ತೀವಿ ನಾವು. ಈ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳೋ ಕಾಲಕ್ಕೆ ಮೊದಲು ಬರೋದು ವಿಶ್ವಂಬರ ಮೂರ್ತಿ ಪರಮಾತ್ಮಂದೇ ಬರೋದು. ಹೀಗಾಗಿ ಫಸ್ಟ್ ಬರೋದು ಅದೇ ರೂಪ ಆದ ಕಾರಣ ಆತನದ್ರೊಳಗೆ ಆ ರೂಪ ಇದ್ದಿದ್ದಕ್ಕೆ ಆತನ ಫಸ್ಟ್ ಪೂಜೆ, ಆದಿ ಪೂಜಾ ಅಂತ ಹೇಳಿ ಆತಗಿರೋದು. ಹರಿ ವಿಶ್ವ ಅಭಿನವ ಪ್ರಾಣೇಶ ವಿಠಲನ. ಈ ನಮ್ಮ ವಿಶ್ವದಾಗಿದ್ದು ದೇವರು ನಮ್ಮ ನಾರಾಯಣ ಶ್ರೀಹರಿ. ಈತನ್ ಪಾದ ಚರಣ ವಾರಿಜ ಭೃಂಗ ನತದಯಾ ಪಾಂಗ. ಚರಣ ಅಂದ್ರೆ ಕಮಲದ ಕಾಲು ಇದ್ದವನು, ಚರಣ ಅಂದ್ರೆ ಕಾಲು, ವಾರಿಜ ಅಂದ್ರೆ ಕಮಲ, ವಾರಿ ಅಂತಂದ್ರೆ ನೀರು, ಅದ್ರೊಳಗೆ ಉದ್ಭವಿಸಿದ ಅಂತಂದ್ರೆ ಕಮಲ. ಸೊ ಕಮಲದ ಕಾಲು ಇದ್ದವನು ನಮ್ಮ ದೇವರು. ಆ ದೇವರಿಗೆ ಜೇನು ಹುಳದಂತವನು ನಮ್ಮ ಗಣಪತಿ. ಅಂದ್ರೆ ಆ ಹೂವಿಗೆ ಜೇನು ಹುಳ ಹೇಗೆ ಯಾವಾಗ್ಲೂ ಇರತ್ತೇನೋ ಅದೇ ತರ ನಮ್ಮ ಗಣಪತಿ ದೇವ್ರ ಕಾಲತ್ರ ಇರ್ತಾನೆ. ಆತನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ಯಾವಾಗ್ಲೂ ಸದಾ ಆತನ ದೃಷ್ಟಿ ನಮ್ಮ ಮೇಲೆ ಇರತ್ತೆ. ನಮ್ಗೆ ಯಾವಾಗ್ಲೂ ದೇವ್ರಿಗೆ ಹೇಳಿ ನಮಗೆಲ್ಲ ವರಗಳು ಕೊಡಿಸ್ತಾನೆ ಅಂತ ಅರ್ಥ ಇದರಲ್ಲಿ. ಫಸ್ಟ್ ಮುಗ್ದಿದ್ದಿರೋದು ಕರಿರಾಜ ಕಂದರ ರಜತಾದ್ರಿ ಮಂದಿರ ಉರಗ ಕಟಿಬಂಧನ ಮೂಷಿಕ ಶಂದನ ಗಿರಿರಾಜ ಸೂತೆ ಪಾರ್ವತಿ ತನು ಮೃದ್ಭವ ಕರಚತುಷ್ಟಯ ದಶನ ಮೋದಕ ಪಾಶಾಂಕುಶ ದರ ಕುಂಕುಮಾಂಬರ ಲಂಬೋದರ ಶೂರ್ಪಕರ್ಣನೆ ಮಂಗಳಾಂಗ ಭಸ್ಮಾಂಗನೆ ದರಿಪ ಭಂಜನ ಕಳ ಪೂರ್ವ ದೇವತೆಗಳ ಹರಿವಿಶ್ವ ಅಭಿನವ ಪ್ರಾಣೇಶ ವಿಠಲನ ಚರಣವಾರಿಜ ಭೃಂಗಾನತದಯಾ ಪಾಂಗ. ಇದು ಮೊದಲನೇದ್ದಾಯ್ತು. ಎರಡನೇದ್ದು ಮಟ್ಟತಾಳದೊಳಗೆ ಮೂರನೇ ಯುಗದಲ್ಲಿ ರುಕ್ಮಿಣಿ ದೇವಿಯಲಿ ಚಾರುದೇಶ್ನೆಂಬ ನಾಮದಲವತರಿಸಿ ಗೌರಿವರನ ವರದಿ ಕೊಬ್ಬಿದ ರಕ್ಕಸರ ಕ್ರೂರ ಕರ್ಮಿಗಳನ್ನು ಶೌರ್ಯಾಜ್ಞೆಯಿಂದ ಮಾರಿಗುಣಿಸಿ ಭೂಮಿ ಭಾರವನುಳುಹಿದ ತಾರಕಾರಿ ಅನುಜಾನತ ಜನಸುರ ಭೋಜ ಮಾರಪಿತಾಭಿನವ ಪ್ರಾಣೇಶ ವಿಠಲನ ಭೂರಿ ಕರುಣಕ್ಕೆ ಪಾತ್ರ ಶೌರಿ ಹರಿಪುತ್ರ. ಇದು ಎರಡನೇದು ಮಟ್ಟತಾಳ. ದ್ವಾಪರ ಯುಗದಾಗೆ ಕೃಷ್ಣ ರುಕ್ಮಿಣಿನ ಮಗ ಆಗಿ ಚಾರುದೇಶ್ನ ಅಂಬೋ ಹೆಸರಿನಿಂದ ಹುಟ್ಟತಾನೆ ಮತ್ತು ಗಣಪ.
ಗೌರಿ ವರನ ವರದಿ ಕೊಬ್ಬಿದ ರಕ್ಕಸರನ. ಅಂದ್ರೆ ಇಲ್ಲಿ ಗೌರಿ ವರ ಅಂತಂದ್ರೆ ಈಶ್ವರ. ಈಶ್ವರ ರಾಕ್ಷಸರಿಗೆ ವರ ಕೊಟ್ಟಿರ್ತಾನೆ. ಆ ವರ ತಗೊಂಡ ರಾಕ್ಷಸರನ್ನ ಕೃಷ್ಣನ ಆಜ್ಞೆಲಿಂದ ಈತ ಸಂಹಾರ ಮಾಡ್ತಾನೆ. ಯಾರು? ಚಾರುದೇಶನ ಅಂಬೋ ಗಣಪನ ಅವತಾರ, ಇನ್ನೊಂದು ಅವತಾರ, ಆತ ಸಂಹಾರ ಮಾಡ್ತಾನೆ ಕೃಷ್ಣನ ಆಜ್ಞೆಲಿಂದ. ಇಲ್ಲಿ ಮತ್ತು ಕೃಷ್ಣ ಇರೋದು, ಈಶ್ವರ ಇರೋದು 5ನೇ ಕಕ್ಷ, ಗಣಪ ಇರೋದು 18ನೇ ಕಕ್ಷ. ಅವ್ರು ಕೊಟ್ಟಿದ್ದ ವರ ಇವ್ರು ಹೇಗೆ ಅವ್ರನ್ನ ಸಂಹಾರ ಮಾಡ್ತಾರೆ ಅಂತಂದ್ರೆ, ಅಲ್ಲಿನೂ ದೇವರು ನಿಂತು ಸಂಹಾರ ಮಾಡಿಸ್ತಾನೆ. ವಿಶ್ವಂಬರ ರೂಪಿ ಪರಮಾತ್ಮ ನಿಂತು ಸಂಹಾರ ಮಾಡಿಸ್ತಾನೆ. ಮಾಡಿಸಿ ಇಲ್ಲಿ ಚಾರುದೇಶನಿಗೆ ಆ ಹೆಸರು ಕೊಡ್ತಾನೆ. ಇಲ್ಲಿ ಮಾರಿ ಗುಣಿಸಿ ಭೂಮಿ ಭಾರವನ್ನುಳುಹಿದ, ಅವ್ರನ್ನ ಕೊಂದು ಭೂಮಿ ಭಾರವನ್ನ ಕಡಿಮೆ ಮಾಡಿದಾನೆ. ಅಂದ್ರೆ ಈಗ ರಾಕ್ಷಸರಿದ್ದಾರೆ ಅಂತಂದ್ರೆ ಭೂಮಿ ಭಾರ ಹೆಚ್ಚತ್ತೆ ಅಂತೆ. ಆ ಭೂಮಿ ಭಾರನ್ನ ಸಂಹಾರ ಮಾಡಿದಾನೆ ಅಂತ ಅರ್ಥ. ಇಲ್ಲಿ ತಾರಕಾರಿ ಅನುಜ ನತಜನ ಸುರಭೂಜ. ತಾರಕಾರಿ ಅನುಜ ಅಂದ್ರೆ ತಾರಕಾಸುರ ಅಂಬೋ ಅಸುರನ್ನ ಕೊಂದ ಷಣ್ಮುಗನ ಅನುಜ ಈತ, ತಮ್ಮ. ಈತ ಎಲ್ಲ ಜನದ್ಲಿಂದ ಸುರಪೂಜ, ಎಲ್ಲ ಜನದ್ಲಿಂದ, ಈ ಸುರರ್ ಎಲ್ಲರ್ಲಿಂದ ಫಸ್ಟ್ ಪೂಜಿತನು. ಈತನ್ನ ಕರ್ಣ ನಮಗೆ ಯಾವಾಗ್ಲೂ, ಈತನ ಕರ್ಣರ್ಲಿಂದ ಕೃಷ್ಣನ ಸಾಕ್ಷಾತ್ಕಾರಕ್ಕೆ ಟ್ರೈ ಮಾಡ್ಬೋದು. ಈತನ ಕರ್ಣರ್ಲಿಂದ ನಾವು ಕೃಷ್ಣನ ಸಾಕ್ಷಾತ್ಕಾರಕ್ಕೆ, ವಿಶ್ವಂಬರ ರೂಪಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ನಾವು ಪ್ರಯತ್ನ ಮಾಡ್ಬೋದು ಅಂತ ಇದ್ರೊಳಗೆ ಅರ್ಥ. ತ್ರಿವಿಡ ತಾಳದ್ರೊಳಗೆ ಮಾಧವನ ದಯದಿಂದ ಆದಿ ಪೂಜೆಗೆ ಅರ್ಹ ನಾದ ದೇವನು ನೀನು ಮೂರ್ಜಗದಿ. ಆ ದೇವದನು ಮನುಜಾರೆಲ್ಲರೂ ನಿನ್ನ ಆದಿಯಲ್ಲಿ ನಿನ್ನ ಪೂಜಿಪರು. ಬಾದರಾಯಣ ಪೆಳ್ದ ಪುರಾಣಗಳ ಬರೆದು ಸಾಧು ಸಜ್ಜನರಿಗೆ ಮೋದವಿತ್ತೆ. ಶ್ರೀಧವಾಭಿನವ ಪ್ರಾಣೇಶ ವಿಠಲನ ಪಾದ ಭಜನೆ ಇತ್ತು ಮೋದ ಕೊಡು ನಿತ್ಯ. ಕೃಷ್ಣನ ದಯದಿಂದ ಫಸ್ಟ್ ಆದಿ ಪೂಜಾ ಅಂದ್ರೆ ಮೊದಲು ಪೂಜೆಗೆ ಅರ್ಹನಾಗಿದ್ದಾನೆ. ಕೃಷ್ಣನೇ ಹೇಳಿದ್ದು, ಆತನಿಗೆ ಅವಮಾನ ಆದಾಗೆ ನಿನಗೆ ಮೊದಲನೇ ಪೂಜೆ ಆಗ್ಲಿ ಅಂತ ಹೇಳಿ ನಾನು ಹೇಳ್ತೀನಿ, ನಿನ್ಗೆ ಮುಖ ಇಲ್ಲ, ಸರಿಗಿಲ್ಲ, ಅವೆಲ್ಲ ಆದಾಗೆ ಈ ಆದ ದೇವನು ನೀನು ಮೂರ್ ಜಗದೊಳಗೆ ಆತನೇ ಆದಿ ಪೂಜೆಗೆ ಅರ್ಹನಾಗಿದ್ದಾನೆ. ಆ ದೇವ ಧನುಜ ಮನುಜರೆಲ್ಲರೂ, ಎಲ್ಲ ದೇವರುಗಳು, ಅಸುರರುಗಳು, ಮನುಷ್ಯರು ಎಲ್ಲರೂ ನಿನ್ನ ಆದಿಯಲ್ಲಿ ಪೂಜಿಸ್ತಾರೆ. ಮೊದಲು ಫಸ್ಟ್ ಯಾವುದೇ ನಾವು ಪೂಜೆ ಮಾಡಿದ್ರೆ ಫಸ್ಟ್ ಗಣಪತಿಯೇ ನಮಃ ಅಂತೇಳಿ ಒಂದು ಅಡಿಕೆ ಬೆಟ್ಟ ಆದ್ರೂ ಇಟ್ಟು ನಾವು ಪೂಜೆ ಮಾಡ್ತೀವಿ. ಅದು ಫಸ್ಟ್ ಪೂಜೆ ಆಗಿದ್ದು ಅವ್ರದ್ದು ಅಂತ ಹೇಳಿ. ಬಾದರಾಯಣ ಪೇಳ್ದ ಪುರಾಣಗಳ ಬರೆದು, ಬಾದನಾರಾಯಣರು ಹೇಳಿದ ಪುರಾಣಗಳೆಲ್ಲ ಗಣಪತಿ ಬರೆದಿದ್ದಾರೆ ಅಂತ ಹೇಳಿ ಸಾಧು ಸಜ್ಜನರಿಗೆ ಎಲ್ಲ, ನಮ್ಮ ಸಜ್ಜನರಿಗೆಲ್ಲ ಸಂತೋಷವನ್ನು ಕೊಡ್ತಾನೆ. ಪಾದ ಭಜನೆ ಇತ್ತು ಶ್ರೀಧವಾಭಿನವ ಪ್ರಾಣೇಶ ವಿಠಲನ ದೇವರ ಹತ್ರ ನಮ್ಗೆ ಆತನ ಕಾಲತ್ರ ಬಿದ್ದು ನಮ್ಗೆ ಭಜನೆ ಮಾಡೋಷ್ಟು ಸಂತೋಷ, ಆತನ ಕಾಲತ್ರ ನಮ್ಗೆ ಇರೋ ಅವಕಾಶ ಕೊಡುವಂತ ಬೇಡ್ಕೋಬೇಕು ಗಣಪನ್ನ. ಗಣೇಶನ ಪೂಜೆ ಮಾಡಿದಾಗೆಲ್ಲ ನಾವು ಅದೇ ಬೇಡ್ಕೋಬೇಕು ಫಸ್ಟ್. ನಿಮ್ ಅಂತರಂಗವಾಗಿದ್ದ ವಿಶ್ವಂಬರ ರೂಪಿ ಪರಮಾತ್ಮನ ಕಾಲ್ ಹತ್ರ ಇರೋ ತರ ನಮ್ಗೆ ವರ ಕೊಡಪ್ಪ ಅಂತ ಬೇಡ್ಕೋಬೇಕು. ಅಟ್ಟತಾಳದ್ರೊಳಗೆ ಶ್ರೀರಾಮಚಂದ್ರನು ಸೇತು ಮುಖದಿ ನಿನ್ನ ಆರಾಧಿಸಿದನು ಸ್ಥಾಪಿಸಿ ಪೂಜಿಸಿ ಆರಾವಣಾನುಜ ವಿಭೀಷಣರ್ಚಿಸೆ ಭೂರಿ ಲಂಕಾಪುರ ರಾಜ್ಯವ ಪಡೆದನು. ಶೌರ್ಯಾಗ್ನದಿ ನಿನ್ನ ಪೂಜಿಸಿ ಧರ್ಮಜ ಭಾರತ ಯುದ್ಧದಿ ಜಯಶೀಲನಾದನು. ಕೌರವೇಂದ್ರನು ನಿನ್ನ ಭಜಿಸದ ಕಾರಣ ಪಾರ ಬಂಧುಗಳೊಡನೆ ವಿಲಯವ ಪೊಂದಿದ. ವಾರಿದಿ ಸುತ ನಿನ್ನ ಅಪಹಾಸ್ಯ ಮಾಡಿದ ಕಾರಣ ಲೋಕದಿ ಕಳಹೀನನಾದನು. 6ನೇ ಮಾಸದಿ ಸಿತ ಚತುರ್ಥಿಯ ದಿನ ಹೇರಂಬನೆ ನಿನ್ನ ವರ್ಧಂತಿಯುತ್ಸವ. 3 ಲೋಕದಿ ಜನ ಪಾರ ಹರುಷದಿಂದ ಆರಾಧಿಸಿ ನಿನ್ನ ಸೇವಿಸಿ ನಲಿವರು. ಮಾರಮಣನ ದಯವೆಂತುಂಟೋ ನಿನ್ನಲ್ಲಿ ಪಾರೋಗಾಣೆನು ನಿನ್ನ ಮಹಿಮೆಗೆ ನಮೋ ನಮೋ.
ವಾರೀಜೋದರ ತಾನೇ ತತ್ವೇಶರೊಡಗೂಡಿ ಸರ್ವ ಜೀವರಳೆದ್ದು ಕಾರ್ಯ ಮಾಡುವನೆಂಬ ಚಾರು ಸುಜ್ಞಾನವ ಕರುಣಿಸು ಪಾಲಿಸು ಬೇರೊಂದು ಬಯಸೇನು ವಿಜ್ಜೋದರ ನಿನ್ನ ವಾರಿಜಾಕ್ಷಾಭಿನವ ಪ್ರಾಣೇಶ ವಿಠಲನ ಚಾರು ಚರಣಗಳಲ್ಲಿ ಮನವು ನಿಲ್ಲಿಸೋ ಜೀಯ. ರಾಮದೇವರು ಸೇತು ದಾಟೋ ಕಾಲಕ್ಕೆ ನಿನ್ನ ಆರಾಧಿಸಿದರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಜನಕ್ಕೆ ಹೇಳಕ್ಕೆ ಅಥವಾ ಆದಿ ಪೂಜಿತ ಅಂತ ಹೇಳಕ್ಕೆ ಇಲ್ಲಿ ಗಣಪನ್ನ ರಾಮದೇವ್ರು ಪೂಜೆ ಮಾಡಿದ್ದಾರೆ ಅಂತ ಹೇಳಿ ನಾವು ಅನ್ಬಾರ್ದು. ರಾಮದೇವರು ಪೂಜೆ ಮಾಡಿ ತೋರಿಸಿದ್ದಾರೆ ಎಲ್ಲರಿಗೆ. ರಾವಣನ ಅನುಜ ವಿಭೀಷಣ ಪೂಜೆ ಮಾಡಿದದಕ್ಕೆ ಲಂಕಾಪುರ ರಾಜ್ಯನ ತನ್ನ ಹೊಂದಿದ್ದಾನೆ. ಅದೇ ತರ ಕೃಷ್ಣನ ಆಜ್ಞೆಲಿಂದ ಧರ್ಮರಾಜ ಪೂಜೆ ಮಾಡಿದದಕ್ಕೆ ನಿನ್ನ ಪೂಜಿಸಿ ಧರ್ಮಜ ಭಾರತ ಯುದ್ಧದಿ ಜಯಶೀಲನಾದನು. ಭಾರತ ಯುದ್ಧದಾಗೆ ಜಯಶೀಲನಾಗಿದ್ದಾನೆ. ಕೌರವೇಂದ್ರನು ದುರ್ಯೋಧನ ನಿನ್ನ ಪೂಜಿಸಲಿಲ್ಲ, ಅದಕ್ಕೆ ಎಲ್ಲ ಬಂಧುಗಳ ಜೊತೆಗೆ ಸೋತೋಗ್ಬಿಟ್ಟ. ವಾರಿದಿ ಸುತ ನಿನ್ನ ಅಪಹಾಸ್ಯ ಮಾಡಿದ. ಇಲ್ಲಿ ಚಂದ್ರ, ವಾರಿದಿನ ಮಗ ಚಂದ್ರ, ಚಂದ್ರ ನಿನ್ನ ಅಪಹಾಸ್ಯ ಮಾಡಿದದಕ್ಕೆ ಕಳಾವಿಹೀನನಾಗಿದ್ದಾನೆ. ಮೊದಲು ಚಂದ್ರಗೆ ಈ ತರ ಅಮಾವಾಸ್ಯೆ ಅಂತ ಹೇಳಿ ಕಾಣಿಸ್ಲಾರ್ದ ಇರೋದು ಇವೆಲ್ಲ ಇರ್ತಾ ಇರ್ಲಿಲ್ಲ. ಯಾವಾಗೇ ಈ ನೋಡಿ ನಕ್ಕಿದದಕ್ಕೆ ಅಪಹಾಸ್ಯ ಮಾಡಿದದಕ್ಕೆ ಕಳಹೀನನಾಗಿದ್ದಾನೆ. 6ನೇ ಮಾಸದಿ ನಮ್ಗೆ ಆಶ್ವೀಜ ಮಾಸದಾಗೆ ಚತುರ್ಥಿ ದಿವಸ ಗಣಪಂದು ಹುಟ್ಟಿದಬ್ಬ, ವರ್ಧಂತಿ ಉತ್ಸವ ಅಂದ್ರೆ ಹುಟ್ಟಿದ ಹಬ್ಬ. 3 ಲೋಕದಾಗೆ ಜನಗಳು ಹರ್ಷದಿಂದ ಆರಾಧಿಸ್ತಾರೆ. ಅವತ್ತಿನ ದಿವಸ ಗಣಪನ ಕೂಡಿಸಿ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ. ಮಾರಮಣನ ದಯ ವೆಂತುಂಟೋ ನಿನ್ನಲ್ಲಿ, ಆ ದೇವರ ದಯ ಎಷ್ಟು ಇದೆ ನಿನ್ನ ಹತ್ರ, ಇಷ್ಟೆಲ್ಲ ಬರ್ತಾ ಇದೆ ಅಂದ್ರೆ ನಿನಗೆ ಅಂತೆ ಒಂದು ಪೂಜೆ ನಡೆದು ಇಷ್ಟು ಜನ ದೇಶದಾಗಿದ್ದೆಲ್ಲರೂ ನಿನಗೆ ಕೂಡ್ತು ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ಗೆ ಎಷ್ಟು ದಯ ಇದೆ, ನಿನ್ನ ಮೇಲೆ ಎಷ್ಟು ಅಂತಃಕರಣ ಪ್ರೀತಿ ಇದೆ ದೇವರಿಗೆ ಅಂತ. ನಿನ್ನ ಮಹಿಮೆಗೆ ನಮೋ ನಮೋ. ನನಗ ನಿನ್ನ ಎಷ್ಟು ಮಹಿಮೆ ಇದೆ ಅಂತ ಹೇಳಕ್ಕೂ ಆಗಲ್ಲ. ವಾರಿಜೋದರ ಅಂತಂದ್ರೆ ಶ್ರೀಹರಿನೇ, ಆತನೇ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದು ಎಲ್ಲ ಜೀವನೊಳಗೆ ಕಾರ್ಯ ಮಾಡಿಸ್ತಾನೆ. ಇವಾಗ ನಮ್ಮ ಕೈಯಲ್ಲಿ ದೇವರು ಇರ್ತಾನೆ, ಕಾಲಲ್ಲಿ ಇರ್ತಾನೆ, ಕಾಲಲ್ಲಿ ಜಯಂತ ನಾಮಕ ಪರಮಾತ್ಮ ಇರ್ತಾನೆ. ಈ ತರ ಆ ಕಾಲಿಂದ ಶಿರದವರೆಗೆ ಪ್ರತಿಯೊಂದು ಅಂಗದೊಳಗೆ ತತ್ವಾಭಿಮಾನಿ ದೇವತೆಗಳು ಕಾರ್ಯ ಮಾಡ್ತಾ ಇರ್ತಾರೆ. ಅದ್ರೊಳಗೆ ಮತ್ತು ದೇವರು ಇರ್ತಾರೆ. ಆ ದೇವರು ಇದಾನೆ ಅಂಬೋ ನಾಲೆಡ್ಜ್ ನಮ್ಗೆ ಕೊಡು, ಆ ಜ್ಞಾನನ ನಮಗೆ ಕೊಡು ಅಂತ ಬೇಡಿಕೆ ಬೇಕು. ಇನ್ನೇನು ಕೇಳೋದಿಲ್ಲಪ್ಪ ನಿನಗೆ. ಚಾರು ಚರಣಗಳಲ್ಲಿ ದೇವರ ಕಾಲತ್ರೆ ಮನಸ್ಸು ಕೊಡು, ಮನಸ್ಸು ನಿಲ್ಲಿಸು ನಮ್ಗೆ ಅಂತ ಬೇಡ್ಕೋತಾ ಇದೀವಿ ಅಂತ ಹೇಳ್ಬೇಕಲ್ಲಿ. ಆದಿ ತಾಳದ್ರೊಳಗೆ ಸಿದ್ಧಿ ವಿನಾಯಕ ವಿದ್ಯ ಪ್ರದಾಯಕ ಸದ್ಯೋಜಾತನ ಮುದ್ದು ಮೋಹದ ಸುತ ಬದ್ಧ ವಿಷಯ ದಿಹ ಬುದ್ಧಿ ಮನಗಳನ್ನು ತಿದ್ದಿ ಜ್ಞಾನ ಬಕುತಿಗಳಿತ್ತು ಹರಿಪದ ಪದ್ಮಯುಗದಿ ಸದಮಗ್ನವಾಗಿರಿ ಸಯ್ಯ ಬದ್ಧಾಂಜಲಿಯಾಗಿ ಪ್ರಾರ್ಥಿಪೆ ಗಣೇಶ ಮಧ್ವಾಂತರ್ಗತ ಹರಿಗುಣ ಗಾಯನ ಪದ್ಯ ಸುಳಾದಿಗಳಿಂದ ಮಾಡಿ ಪಾಡುತ್ತಾ ಮಧ್ವಪನೊಲಿಸಿದ ದದಿಶಿಲ ನಿಲಯನೆ ಮಧ್ವಪತಿ ಅಭಿನವ ಪ್ರಾಣೇಶ ವಿಠಲನ ಪದಪದ್ಮಗಳಲ್ಲಿ ದೃಢ ಭಕ್ತಿ ನೀಡು. ವಿನಾಯಕ ವಿದ್ಯಾ ಕೊಡೋನು. ಸದ್ಯೋಜಾತ ಅಂದ್ರೆ ಈಶ್ವರ, ಆತನ ಮುದ್ದು ಮೋಹದ ಸುತ, ಆತನ ಮುದ್ದಿನ ಮಗ. ಒಳ್ಳೆ ವಿಷಯದೊಳಗೆ ಮನಸ್ಸು ಕೊಡು, ಬುದ್ಧಿ ಮನಗಳನ್ನು ಬುದ್ಧಿ ವಿಷಯ ದಿಹ ಒಳ್ಳೆ ವಿಷಯಗಳೊಳಗೆ ಬುದ್ಧಿ ಕೊಡು. ನಮ್ ಜ್ಞಾನ ಭಕ್ತಿ ಎಲ್ಲ ಹರಿಪಾದ ಪದ್ಮಗಳಾಗೆ ಇರೋ ತರ ಮಾಡು. ಮನಸ್ಸಲಿಂದ ಬೇಡ್ತಾ ಇದ್ದೀನಿ ನಿನ್ಗೆ. ಗಗನೇಶ ಅಂದ್ರೆ ಗಗನಕ್ಕೆ ಅಧಿಪತಿ, ಅಂದ್ರೆ ಆಕಾಶಕ್ಕೆ ಅಧಿಪತಿ. ಮಧ್ವಾಂತರ್ಗತ ಹರಿಗುಣ ಗಾಯನ, ಮಧ್ವಾಂತರ್ಗತ ನಮ್ಮ ಮಧ್ವಾಂತರ್ಗತ ಹರಿ ದೇವರ ಗುಣಗಾನ ಯಾವಾಗ್ಲೂ ಮಾಡೋ ತರ ಪದ್ಯ ಸುಳಾದಿಗಳಿಂದ, ಪದ್ಯಗಳು ಸುಳಾದಿಗಳು ಉಗಾಭೋಗಗಳು ಎಲ್ಲದರಲ್ಲಿಂದ ಹಾಡಿ ಪಾಡ್ತಾನೇ ಇರಬೇಕು. ಆ ಜ್ಞಾನ ನಮ್ಗೆ ಕೊಡು. ಮಧ್ವಪನೊಲಿಸಿದ ದದಿಶಿಲ ನಿಲಯನೆ. ಇಲ್ಲಿ ದದಿಶಿಲ ಅಂದ್ರೆ, ದದಿ ಅಂದ್ರೆ ಮೊಸರು, ಶಿಲಾ ಅಂದ್ರೆ ಕಲ್ಲು, ಮೊಸರು ಕಲ್ಲು ಅಂತ ಹೇಳ್ತಾರೆ. ಮೊಸರು ಕಲ್ಲು ಅಂತಂದ್ರೆ ಗೋಪಾಲದಾಸರು ಹುಟ್ಟಿದ್ದು. ಆತ ಗೋಪಾಲದಾಸರೇ
ಈ ಗಣಪನ ಅಂಶ ಇನ್ನೊಂದು ಅವತಾರ ಆಗಿ ಬಂದಿದ್ದಾರೆ ಅಂತ ಹೇಳಿ ನಾವೆಲ್ಲ ನಂಬೋದು. ಮಧ್ವಪತಿ ಅಭಿನವ ಪ್ರಾಣೇಶ ವಿಠಲನ ಪದಪದ್ಮಗಳಲ್ಲಿ, ಆ ದೇವರ ಪದಪದ್ಮಗಳಲ್ಲಿ ಭಕ್ತಿ ಕೊಡಿಸು ನೀನು ಅಂತ ಬೇಡ್ಕೋಬೇಕು. ಗಣಪನ್ನ ಪೂಜೆ ಮಾಡೋ ವಿಧಾನ ಅದು. ಮೀನಾಂಕಜಿತನೆ ಸುಜ್ಞಾನ ಪಾಲಿಸೋ ಜೀಯ, ಮಾನದ ಅಭಿನವ ಪ್ರಾಣೇಶ ವಿಠಲನ ಪ್ರಿಯ. ಮೀನದಂತ ಕಣ್ಣುಗಳು ಅಂದ್ರೆ ಫಿಶ್ ಕಣ್ಣುಗಳಿದ್ದಂಗೆ ಇದ್ದ ನಿನಗೆ ನಮಗೆ ಸುಜ್ಞಾನ ಪಾಲಿಸಪ್ಪ, ಜ್ಞಾನ ಕೊಡು. ದೇವರಿಗೆ ಯಾವಾಗ್ಲೂ ಸದಾ ನೀನು ಪ್ರೀತಿಯಾಗಿರೋ ಆತ, ನಮಗೆ ಕೂಡ ದೇವರಿಗೆ ಪ್ರೀತಿಯಾಗಿರೋ ತರ ಮಾಡು, ನಮಗೆ ಆತನೊಳಗೆ ಮನಸ್ಸು ಕೊಡು ಅಂತ ಬೇಡ್ಕೊಳ್ಳೋದು ಇದನ್ನ. ಇದರೊಳಗೆ ಚಾರು ದೇಶನಾನೆಂಬ ನಾಮದಲ್ಲಿ ಅವತರಿಸಿ ಎಂಬುದು ಈವನ್ 5th ಸ್ಟ್ಯಾಂಜಾರೊಳಗೆ ವಿಘ್ನೇಶ್ವರ ಸಂಧಿಯಲ್ಲೂ ಬರುತ್ತೆ. ಚಾರು ದೇಶನಾವೈ ನೆನೆಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಗೌರಿ ಅರಸನ ವರದ ಉದ್ದಟರಾದ ರಾಕ್ಷಸರ ಶೌರ್ಯಾಗ್ನದಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪದಮೆಗೆ ಸನ್ಮತಿಯ. ಇದು ಅಲ್ಲಿನೂ ಬರುತ್ತೆ. ಅದನ್ನ ಇಲ್ಲಿ ಅಭಿನವ ಪ್ರಾಣೇಶ ವಿಠಲರು ಹೇಳಿದ್ದಾರೆ. ನಾವು ಯಾವಾಗ್ಲೂ ಗಣಪನ್ಗೆ ಪೂಜೆ ಮಾಡಿದ್ರೆ ಅವನ ಅಂತರ್ಯಾಮಿ ಆದ ವಿಶ್ವಂಬರ ಮೂರ್ತಿ ಪರಮಾತ್ಮನು ನಾವು ನೆನ್ಸ್ಕೊಂಡು ಪೂಜೆ ಮಾಡಬೇಕು. ಆ ಗಣಪನ್ಗೆ ಅದೇ ಬೇಡ್ಕೋಬೇಕು, ನಮಗೆ ಮನಸ್ಸು ಕೊಡಪ್ಪ ದೇವರಲ್ಲಿ ಅಂತ, ಚರಣಗಳಲ್ಲಿ ಇರೋ ಮನಸ್ಸು ಕೊಡಪ್ಪ ಅಂತ ಬೇಡ್ಕೋಬೇಕು. ಹರೇ ಶ್ರೀನಿವಾಸ.